ಈ ಬೆಂಗಳೂರಿನಲ್ಲಿ ಯಾವುದೇ ರಸ್ತೆಗೆ ಕಾಲಿಟ್ಟರೂ ಕೂಡ ಗುಂಡಿಗಳೇ ನಿಮ್ಮನ್ನ ಸ್ವಾಗತ ಮಾಡಿಕೊಳ್ಳುತ್ತೆ ಅನ್ನುವಂಥ ಆರೋಪಗಳಿತ್ತು. ಸೊ ಯಾವಾಗ ಇದಕ್ಕೆ ಚೀಮಾರಿ ಹಾಕೋದಕ್ಕೆ ಶುರು ಮಾಡಿದ್ರು ಜನ, ರಾಜ್ಯ ಸರ್ಕಾರ ಕೂಡ ಗಡುವು ಕೊಡ್ತು. ಆಗ ಜಿಬಿಎ ಅಲರ್ಟ್ ಆಗಿ ನಾವು ರಸ್ತೆಗಳನ್ನ ಸರಿ ಮಾಡ್ತೀವಿ, ಗುಂಡಿಗಳನ್ನ ಮುಚ್ಚಿಬಿಡ್ತೀವಿ ಅಂತ ಮುಂದಾಯ್ತು. ಸರಿಯಾಗಿ ಕೆಲಸಗಳು ಆಗ್ತಾ ಇದೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಒನ್ಸ್ ಅಗೇನ್ ಕಳಪೆ ಕಾಮಗಾರಿಗಳು. ಯಾವ್ದಾದ್ರೂ ಜೋರಾಗಿ ವಾಹನಗಳ ರಸ್ತೆ ಮೇಲೆ ಓಡಾಡಿದ್ರೆ ಸಾಕು ಮತ್ತೆ ಗುಂಡಿ ಬೀಳ್ತಾ ಇದೆ. ಅಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿಗಳನ್ನ ಜಿಬಿಎ ಮಾಡೋದಕ್ಕೆ ಮುಂದಾಗ್ತಾ ಇದೆಯಂತ. ಬೆಂಗಳೂರು ಕೇಂದ್ರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಕಾಡು ಮಲ್ಲೇಶ್ವರ ವಾರ್ಡ್ ಡಾಂಬರ್ ಹಾಕಿದ 3 ದಿನಕ್ಕೆ ಕಿತ್ತು ಬಂದಿದೆ ಅಂತೆ. ನೋಡಿ, ಡಾಂಬರ್ ಕಾಣದೆ ಹಲವು ವರ್ಷಗಳೇ ಕಳೆದು ಹೋಗಿತ್ತಂತೆ ರಸ್ತೆ. ಬಟ್ ಡಾಂಬರ್ ಹಾಕಿ ಕಾಮಗಾರಿ ಮಾಡಿದ್ರಲ್ಲ ಅಂತ ಜನ ಖುಷಿ ಪಡೋ ಹೊತ್ತಿಗೆ ಮಾರನೇ ದಿನ ಎದ್ದು ನೋಡೋಷ್ಟೊತ್ತಿಗೆ ಆ ಡಾಂಬರೇ ಕಿತ್ಕೊಂಡು ಬಂದ್ಬಿಟ್ಟಿದೆ. ರಾತ್ರಿ ಡಾಂಬರ್ ಹಾಕಿದ್ರು, ಬೆಂಗಳೂರಿನ ರಸ್ತೆಗಳನ್ನ ಗುಂಡಿ ಮುಕ್ತ ಮಾಡ್ತೀವಿ ಅಂತ ಹೊರಟರು. ಬಟ್ ಈ ರೀತಿ ಕಳಪೆ ಕಾಮಗಾರಿ ಮಾಡಿ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕಾ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಆಗ್ತಾ ಇದೆ. ಎಲ್ಲೆಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಎಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿಗಳಾಗಿದೆ, ಆ ಕುರಿತು ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಎಸ್ ಕಿರುವಾಸೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಇಡೀ ಬೆಂಗಳೂರನ್ನ ರಸ್ತೆ ಗುಂಡಿ ಮುಕ್ತ ಮಾಡ್ತೀವಿ, ಜೊತೆಗೆ ಯಾವ್ಯಾವ ರಸ್ತೆಗಳಲ್ಲಿ ಡಾಂಬರ್ ಕಂಡಿಲ್ಲ ಆ ಒಂದು ರಸ್ತೆಗಳಿಗೆ ಅತಿ ಶೀಘ್ರದಲ್ಲೇ ಡಾಂಬರನ್ನ ಹಾಕ್ತೀವಿ ಅನ್ನುವಂಥ ಒಂದು ಮಾತನ್ನ ಸ್ವತಃ ಬೆಂಗಳೂರು ಉಸ್ತುವಾರಿ ವಹಿಸಿರುವಂತಹ DCM DK ಶಿವಕುಮಾರ್ ಹೇಳಿದ್ರು. ಇದ್ರ ಜೊತೆಗೇನೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಕೂಡ ಹೇಳಿದ್ರು. ಸದ್ಯ ನಾನಿರುವಂತಹ ಜಾಗ ಮಲ್ಲೇಶ್ವರಂ. ಈ ಒಂದು ಜಾಗದಲ್ಲಿ ಕಳೆದ 3-4 ದಿನಗಳ ಹಿಂದೆ ಜಿಬಿಎ ಅಧಿಕಾರಿಗಳು ಡಾಂಬರನ್ನ ಹಾಕಿದ್ದಾರೆ. ಅಂದ್ರೆ ಇಲ್ಲಿರುವಂತಹ ನಿವಾಸಿಗಳಿಗೆ ಓಕೆ ಡಾಂಬರ್ ಅಂತೂ ಇಂತೂ ಕಳೆದ ಹಲವು ತಿಂಗಳಿಂದ ಇಲ್ಲಿ ಈ ಒಂದು ರಸ್ತೆ ಸಂಪೂರ್ಣವಾಗಿ ಗುಂಡಿಮಯ ಆಗಿತ್ತು. ಅಂತೂ ಜಿಬಿಎ ಅಧಿಕಾರಿಗಳು ಇಲ್ಲಿ ಡಾಂಬರನ್ನ ಹಾಕಿದಾರಲ್ಲ ಅಂತ ಹೇಳಿ ನೆಮ್ಮದಿಯ ನಿಟ್ಟುಸಿರನ್ನ ಬಿಡುವಂತ ನಡುವೆನೆ ನಿಜವಾಗ್ಲೂ ಆ ಒಂದು ಕಾಮಗಾರಿ ಅಂದ್ರೆ ಈ ಒಂದು ಡಾಂಬರೀಕರಣದ ಬಗ್ಗೆ ಸಾಕಷ್ಟು ಆತಂಕ ಆಗಿರ್ಬೋದು, ಆರೋಪನೂ ಕೂಡ ಕೇಳಬರ್ತದೆ. ಯಾಕೆಂತಂದ್ರೆ ಈ ಒಂದು ಕಾಮಗಾರಿ ಸಂಪೂರ್ಣವಾಗಿ ಗುಣಮಟ್ಟದಿಂದ ಕೂಡಿಲ್ಲ, ಕಳಪೆ ಗುಣಮಟ್ಟದಿಂದ ಡಾಂಬರನ್ನ ಹಾಕಿದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಬರ್ತದೆ. ಯಾಕೆಂತಂದ್ರೆ ಯಾವುದೇ ಒಂದು ಡಾಂಬರನ್ನ ಹಾಕಬೇಕು ಅಂತಂದ್ರೂ ಕೂಡ ವೈಜ್ಞಾನಿಕವಾಗಿ ಹಾಕ್ಬೇಕಾಗತ್ತೆ. ಆದ್ರೆ ಇಲ್ಲಿ ಜಿಬಿ ಅಧಿಕಾರಿಗಳು ಮಾಡಿರುವಂತಹ ಡಾಂಬರ್ ನಾವು ನೋಡ್ತಾ ಹೋಗೋದಾದ್ರೆ ಸಂಪೂರ್ಣವಾಗಿ ಕಿತ್ತು ಬರ್ತಾ ಇದೆ. ಅಂದ್ರೆ ಕೇವಲ ಅರ್ಧ ಇಂಚು ಕೂಡ ಡಾಂಬರನ್ನ ಹಾಕಿಲ್ಲ. ಈ ಕೇವಲ ಇಡೀ ಒಂದೂವರೆ ಕಿಲೋಮೀಟರ್ ಕಳೆದ 4-5 ದಿನಗಳ ಹಿಂದೆ ಅಷ್ಟೇ ಡಾಂಬರನ್ನ ಹಾಕಿದ್ದಾರೆ. ಅಂದ್ರೆ ನಾವಿಲ್ಲಿ ತೋರಿಸ್ತಾ ಹೋಗ್ತಾ ಇದೀನಿ, ಸಂಪೂರ್ಣವಾಗಿ ಕಿತ್ತು ಬರ್ತಾ ಇದೆ ಡಾಂಬರ್. ಅಂದ್ರೆ ಈ ರೀತಿಯಾದಂತಹ ಒಂದು ಕಳಪೆ ಗುಣಮಟ್ಟದ ಡಾಂಬರೀಕರಣವನ್ನ ಯಾಕೆ ಮಾಡಬೇಕಿತ್ತು ಅನ್ನುವಂತಹ ಒಂದು ಪ್ರಶ್ನೆ ಸಾರ್ವಜನಿಕರು ಮಾಡ್ತಿದ್ದಾರೆ. ನೋಡ್ತಾ ಇರ್ಬೋದು. ಅಂದ್ರೆ ಮನಸ್ಸಿಗೆ ಬಂದಂಗೆ ಅಧಿಕಾರಿಗಳು ಇಲ್ಲಿ ಡಾಂಬರನ್ನ ಹಾಕಿ ಹೋಗಿದ್ದಾರೆ. ಸಂಪೂರ್ಣವಾಗಿ ಕಿತ್ತು ಬರ್ತಾ ಇದೆ ಡಾಂಬರು. ಕಳೆದ 3 ದಿನಗಳ ಹಿಂದೆ ಅಷ್ಟೇ ಈ ಒಂದು ರಸ್ತೆಗೆ ಡಾಂಬರೀಕರಣವನ್ನ ಜಿಬಿ ಅಧಿಕಾರಿಗಳು ಮಾಡಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಯಾರನ್ನ ಮೆಚ್ಚೋಕೆ ಈ ರೀತಿಯಾದಂತಹ ಒಂದು ಕಳಪೆ ಡಾಂಬರೀಕರಣವನ್ನ ಮಾಡಿದ್ದಾರೆ ಅನ್ನುವಂಥದ್ದು ನೋಡ್ತಾ ಹೋಗ್ಬೋದು. ಅಂದ್ರೆ ಸಂಪೂರ್ಣವಾಗಿ ಕೀಳ್ತಾ ಹೋದ್ರೆ ಇಡೀ ರೋಡೇ ಕಿತ್ತು ಬರುತ್ತೆ. ಅಷ್ಟರ ಮಟ್ಟಿಗೆ ಕಳಪೆ ಗುಣಮಟ್ಟದಿಂದ ಡಾಂಬರೀಕರಣವನ್ನ ಮಾಡಿರುವಂಥದ್ದು. ಅಂದ್ರೆ ಯಾರನ್ನೋ ಮೆಚ್ಚೋಕೆ ಅಧಿಕಾರಿಗಳು ಈ ರೀತಿಯಾದಂತಹ ಕಳಪೆ ಮಟ್ಟದ ಡಾಂಬರೀಕರಣವನ್ನ ಮಾಡಿದ್ದಾರೆ ಅಂತಂದ್ರೆ ನಿಮ್ಮ ತೆರಿಗೆ ದುಡ್ಡಿನಲ್ಲಿ ಈ ರೀತಿಯಾದಂತಹ ಒಂದು ಡಾಂಬರೀಕರಣವನ್ನ ಮಾಡ್ತಾರೆ. ಕಾಲಕ್ಕೆ ಡಾಂಬರೀಕರಣವನ್ನ ಮಾಡಬೇಕು, ಆದ್ರೆ ಮಾಡೋದಿಲ್ಲ. ಒಂದಷ್ಟು ಸಾರ್ವಜನಿಕರಿಂದ ಆರೋಪ ಬಂದಾಗ ಅಥವಾ ಟೀಕೆಗಳು ಬಂದಾಗ ಅಥವಾ ಮನವಿಗಳಿಗೆ ಬಂದಾಗ ಈ ರೀತಿಯಾದಂತಹ ಒಂದು ಡಾಂಬರೀಕರಣವನ್ನ ಮಾಡ್ತಾರೆ. ಆದ್ರೆ ಮಾಡುವ ಕೆಲಸದಲ್ಲಿ ಗುಣಮಟ್ಟ ಇಲ್ಲ ಅಂತಂದ್ರೆ ತೆರಿಗೆ ನಾವು ಕಟ್ಟಿರುವಂತಹ ತೆರಿಗೆ ಈ ರೀತಿಯಾಗಿ ಪೋಲ್ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಸೊ ಈಗಲಾದ್ರೂ ಬೆಂಗಳೂರು ಉಸ್ತುವಾರಿ ವಹಿಸಿರುವಂತಹ DCM DK ಶಿವಕುಮಾರ್ ಇಂತಹ ಕಳಪೆ ಗುಣಮಟ್ಟದ ಕಾಮಗಾರಿಗಳನ್ನ ಅಥವಾ ಡಾಂಬರೀಕರಣವನ್ನ ಮಾಡ್ತಾ ಇರುವಂತಹ ಅಧಿಕಾರಿಗಳ ವಿರುದ್ಧ ಕಠಿಣವಾದಂತಹ ಒಂದು ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಒತ್ತಾಯ ಬೆಂಗಳೂರಿನ ಜನರು ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.